ತಂಗಿ ಮುಖ ನೋಡೋಷ್ಟೊತ್ತಿಗೆ ಹೆಂಡತಿನ ಹಿಡ್ಕೊಂಡು ಬಾರಿಸಿದ್ರು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಇಲ್ಲೇ ಇರ್ಬೇಕಾ? ಇರಲ್ಲ, ಹೋಗ್ತೀನಿ. ನೋಡು, ಈಗ ಮನೇಲಿ ಆಗಿರೋ ಅನಾಹುತಗಳೇ ಸಾಕು. ಮತ್ತೇನು ಮಾಡಕ್ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಹೌದು ಅತ್ತೆ, ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು. ನನ್ ತವ್ರ ಮನೇಲಿ ಕಿತ್ತು ತಿನ್ನೋ ಬರ್ತನ ನಾನು ಹೇಗಿದ್ರು ಅಲ್ಲಿಗೆ ಹೋಗಲ್ಲ, ಏನೇ ಆದ್ರೂ ಇಲ್ಲೇ ಇರ್ತೀನಿ ಅಂತ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು. ಅದಕ್ಕೆ ಅಲ್ವಾ ನನ್ಗಿಷ್ಟೆಲ್ಲ ಅವಮಾನ ಮಾಡ್ತಿದ್ದೀರಾ? ಯಾರು ನನ್ನನ್ನು ವಹಿಸ್ಕೊಂಡಿಲ್ಲ, ಎಲ್ಲ ತಪ್ಪು ನಂದೇ ಅಂತ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ. ನೀನ್ ಏನೇ ಮಾಡಿದ್ರು ನಾವ್ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೀವಲ್ವಾ? ಮೊದ್ಲು ನೀನ್ ಅದನ್ನ ಬದಲಾಯಿಸ್ಕೊ, ಅವಾಗ ಎಲ್ರು ನಿನ್ನನ್ನು ಒಪ್ಕೋತಾರೆ. ಯಾಕೆ ಅಕ್ಕ ಈಗ ಮಾಡಿದೆ? ನಿನಗೆ ಮುಂಚೆಯಿಂದನೂ ನಡೆಯೋದಕ್ಕಾಗ್ತಿತ್ತಾ? ನೋವಿತ್ತು ಕಣೋ, ಆದ್ರೂ ಬೇಗ ವಾಸಿ ಆಗಿತ್ತು. ಮತ್ತೆ ಅದನ್ನ ಹೇಳ್ಬೇಕು ತಾನೆ. ಆಸ್ಪತ್ರೆಯಿಂದ ಇಲ್ಲಿವರೆಗೂ ನೀನ್ ಮಾಡಿರೋದೆಲ್ಲ ಬರೀ ನಾಟಕ ಅಂತಾನೆ ಅನ್ಕೊಂಡಿದ್ದಾರೆ. ನಿಂದು ಹೀಗೆ ಸುಮ್ಮನಿದ್ರೆ ಎಲ್ಲ ಸತ್ಯ ಅಂತ ಅನ್ಸುತ್ತೆ. ನೀನೇ ನೋಡಿದ್ಯಲ್ಲೋ, ಅವ್ರು ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ನಾನು ಮಾತಾಡಿದ್ರು ಕೇಳೋ ಪರಿಸ್ಥಿತಿಲಿ ಅವ್ರು ಇರ್ಲಿಲ್ಲ. ಆದ್ರೂ ನಾನಿಷ್ಟೆಲ್ಲ ನಾಟಕ ಮಾಡಿದ್ದು ಅವ್ರ ಜೊತೆಲಿ ಇರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೀನ್ ಮಾಡಿರೋ ನಾಟಕ ಇದೇ ಉದ್ದೇಶಕ್ಕೆ ಅಂತ ಎಲ್ಲಿವರೆಗೂ ನೀನ್ ಭಾವಂಗ್ ಹೇಳಲ್ವೋ ಅಲ್ಲಿವರೆಗೂ ಅವ್ರ ಕೋಪ ಕಮ್ಮಿ ಆಗಲ್ಲ. ಬೇಡ ಕಣೋ, ಸದ್ಯಕ್ಕೆ ಅಮ್ಮ ನರಸಿಂಹವ್ವ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು, ಅಷ್ಟಾದ್ರೆ ಸಾಕು. ಹೋಗ್ಲಿ, ಆ ವಿಷಯನಾದ್ರೂ ಹೇಳ್ಬೇಕಾಗಿತ್ತು ತಾನೆ. ನೀನು ಹೇಳಿಲ್ಲ, ನನಗೂ ಹೇಳಕ್ ಬಿಡ್ಲಿಲ್ಲ. ಭಾವಂಗ್ ಹೇಳಿದಿದ್ರೆ ಅಟ್ಲೀಸ್ಟ್ ಏನೋ ಒಂದು ಹೆಲ್ಪ್ ಆಗಿರೋದು. ಹೇಳ್ಬೇಕು ಅಂತಾನೆ ಇದ್ದೆ ಕಣೋ, ಆದ್ರೆ ಮೊದ್ಲೇ ಇಷ್ಟೆಲ್ಲ ನಾಟಕ ಮಾಡಿದೀನಿ ಅಂತ ನನ್ ಮೇಲೆ ಕೋಪ ಬಂದಿದೆ ಅವ್ರಿಗೆ. ಇವಾಗ ಅತ್ತೆ ಮಾವ ಕಾಣಿಸ್ತಿಲ್ಲ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಸಿಟ್ಟು ಜಾಸ್ತಿ ಆಗಲ್ವಾ? ಅತ್ತೆ ಮಾವನ್ ನಾನು ಜವಾಬ್ದಾರಿ ತಗೊಂಡು ಕರ್ಕೊಂಡು ಹೋಗಿದ್ದು ಕಣೋ. ಅಪ್ಪ ಅಮ್ಮನ ಮೇಲೆ ಲಕ್ಕಿಯವ್ರಿಗೆ ಅಸಮಾಧಾನ ಇರ್ಬೋದು, ಆದ್ರೆ ದ್ವೇಷ ಇಲ್ಲ ಕಣೋ. ಅವ್ರಿಗೇನಾದ್ರೂ ತೊಂದರೆ ಆಗಿದೆ ಅಂತ ಗೊತ್ತಾದ್ರೆ ಲಕ್ಕಿಯವ್ರ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಈ ವಿಷಯನ ಅವ್ರ ಹತ್ರ ಹೇಳಿಲ್ಲ ಅಷ್ಟೇ. ನಿನ್ನಷ್ಟು ಯೋಚನೆ ಮಾಡೋ ಶಕ್ತಿ ನನ್ಗಿಲ್ಲ ಕಣೆ. ನಾನ್ ಮಾತ್ರ ಅಂತ ಅಲ್ಲ ಕಣೋ, ಎಲ್ಲ ಹೆಣ್ಮಕ್ಳು ಹೀಗೆ ದೂರಾಲೋಚನೆ ಜಾಸ್ತಿ. ನಡಿ, ಅಮ್ಮನ ಮಾವನ ಹುಡ್ಕಣ ಬಾ. ಏನ್ ಬದಲಾಯಿಸ್ಕೋಬೇಕು ಅತ್ತೆ? ಏನ್ ಬದಲಾಯಿಸ್ಕೋಬೇಕು ಹೇಳಿ? ಈ ಮನೆಗೋಸ್ಕರ ನನ್ನ ಜೀವನ ತೆಗಿತಾ ಇದ್ದೀನಿ, ಅದನ್ನ ಬದಲಾಯಿಸ್ಕೋಬೇಕಾ? ನಿಮ್ಗಳಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ತೀನಿ, ನನ್ನ ಸ್ವಾರ್ಥ ಮರೆತು ನಿಮ್ ಸೇವೆ ಮಾಡ್ತೀನಿ, ಅದನ್ನ ಬದಲಾಯಿಸ್ಕೋಬೇಕಾ? ನನ್ಗೋಸ್ಕರ ಒಂದೊಳ್ಳೆ ಸೀರೆ ತಗೊಂಡಿಲ್ಲ, ಒಂದ್ ಒಡವೆ ಮಾಡಿಸ್ಕೊಂಡಿಲ್ಲ. ನನ್ ಗಂಡ ದುಡ್ದಿದ್ದೆಲ್ಲ ನಿಮ್ಗಳಿಗೆ ಖರ್ಚು ಮಾಡ್ತೀನಿ, ಅದನ್ನ ಬದಲಾಯಿಸ್ಕೋಬೇಕಾ ಹೇಳಿ? ನೀನ್ ಮಾತಾಡೋದನ್ನ ಯೋಚನೆ ಮಾಡೋ ಧಾಟಿನ ಬದಲಾಯಿಸ್ಕೊ. ಎಲ್ರಿಗೂ ನಿನ್ ಹಾಗೆ ಒಳ್ಳೆ ಬದುಕನ್ ಬದುಕ್ಬೇಕು ಅಂತ ಆಸೆ ಇರಲ್ವೇನೆ? ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟೋಳು ಅನ್ನೋ ಪಟ್ಟ ನನಗೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಇರಲ್ಲ. ಬಿಡೆ ಅದನ್ನ, ನೀನ್ ಹೋಗಕ್ ನಾನ್ ಬಿಡಲ್ಲ. ನೋಡಿದ್ರ ಅತ್ತೆಯಾಗಿ ನಿಮ್ಗಾದ್ರೂ ಅಷ್ಟು ಮನ್ಸಲ್ಲಿದೆ ನಾನು ಹೋಗೋದ್ ಬೇಡ ಅಂತ. ಆದ್ರೆ ಗಂಡ ಆಗಿ ನೋಡಿ ಹೇಗ್ ಕೂತ್ಕೊಂಡಿದ್ದಾರೆ ಇವರು. ಅಲ್ಲ ಅತ್ತೆ, ಈ ಮನೆಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಮನೆ ಮರ್ಯಾದೆ ಕಾಪಾಡಿದ್ದೀನಿ, ಅದ್ ಯಾವ್ದು ಇವ್ರ ಮನ್ಸಲ್ಲೇ ಇಲ್ಲ. ಅವನ್ ಮನ್ಸಲ್ಲಿ ಇದೆ ಕಣೆ. ಇದ್ದಿದ್ರೆ ಹಿಂಗ್ ಯಾಕೆ ಕೂತ್ಕೋತಾ ಇದ್ರು ಅತ್ತೆ? ಸಾಯಕ್ ಹೋಗ್ತೀನಿ ಅಂದಾಗ ಕಲ್ಬಂಡೆ ತರ ಕೂತ್ಕೊಂಡಿರ್ತಾ ಇದ್ರ ಹೇಳಿ? ದಿನ ಸಾಯವ್ರಿಗೆ ಅಳವ್ರು ಯಾರು? ಹೋಗಲ್ಲ. ಸುಮತಿ, ಸುಮತಿ, ಸುಮತಿ ಮೇಲೆ ಅತ್ತೆ, ಮಾವ ಏನಾಯ್ತು ಮಾವ? ನಾನು ನೀರ್ ತರಕ್ ಹೋಗಿದ್ದೆ, ಅಷ್ಟರಲ್ಲಿ ಬನ್ನಿ ಮಾವ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹೋಗ್ತೀನಿ ಬಿಡ್ರಿ, ಹೋಗ್ ಸಾಯ್ತೀನಿ ಬಿಡಿ. ಮುತ್ತೈದಾಗಾದ್ರೂ ಸಾಯ್ತೀನಿ, ಆ ಪುಣ್ಯ ಆದ್ರೂ ಸಿಗ್ಲಿ ನಂಗೆ. ಸಾಯೋ ಮಾತೆಲ್ಲ ಆಡ್ಬೇಡ ಮಂಗಳ.
ಸೊಸೆನ ಬಾಳ್ಸಕ್ಕಾಗ್ದೆ ಸಾಯಿಸ್ಬಿಟ್ರು ಅಂತ 4 ಜನ ಆಡ್ಕೋಬೇಕು ಅಂತನಾ? ಅಂದ್ರೆ ನಾನ್ ಸಾಯ್ತೀನಿ ಅನ್ನೋ ಚಿಂತೆ ಇಲ್ಲ ನಿಮ್ಗೆ. 4 ಜನ ಆಡ್ಕೋತಾರೆ ಅನ್ನೋ ಭಯ ಅಲ್ವಾ ನಿಮ್ಗೆ? ನಿನಗ್ ಬಾಯ್ ಕೊಡಕ್ಕಾಗಲ್ಲ, ಆದ್ರೆ ನಾನ್ ನಿನ್ನನ್ ಮನೆ ಬಿಟ್ಟು ಹೋಗೋದಕ್ ಬಿಡಲ್ಲ. ಏನೋ ದೊಡ್ಡವರು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂತ ನಾನು ಇಲ್ಲಿ ನರ್ಕ ಅನ್ಭವಿಸಿದ್ರು ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ತಗೊಂಡೋಗೆ. ನೋಡಿ ನಾನು ಹೋಗ್ತೀನಿ ರೀ. ನೀವೊಂದು ಮಾತಾಡಿ ಹೊರಟೋಗು ಅಂತ ಇವಾಗಲೇ ಹೊರಟೋಗ್ತೀನಿ. ಅವ್ನು ಹೇಳಿದ್ದು ಒಳಗ್ ಹೋಗು ಅಂತ ಕಣೆ, ಹೋಗು. ಮಾವ, ಎಲ್ಲಿ ಹೊಟ್ಟೋಗಿದ್ರಿ ಮಾವ ನೀವು? ಯಾಕೆ ಹೇಳ್ದೆ ಕೇಳ್ದೆ ಹೊಟ್ಟೋದ್ರಿ? ಅಮ್ಮ ಎಲ್ಲಿದ್ದಾರೆ? ಏನಾಯ್ತು ಅಮ್ಮಂಗೆ? ಡಾಕ್ಟರ್ ಚೆಕ್ ಮಾಡ್ತಿದ್ದಾರಮ್ಮ. ನೀರು ಬೇಕು ಅಂದ್ಲು, ಸುಸ್ತಾಗಿ ಕೂತ್ಕೊಂಡ್ಲು. ನೀರು ತರೋದಿಕ್ಕೆ ಅಂತ ಹೋದೆ, ಅಷ್ಟರಲ್ಲಿ ತಲೆ ಸುತ್ತು ಬಂದು ಬಿದ್ದು ಬಿಟ್ಟಿದ್ದಾಳೆ. ಜನ ಎಲ್ಲ ಸೇರ್ಬಿಟ್ಟಿದ್ರು. ನಾನು ಸುಬ್ಬ ಡಾಕ್ಟರ್ ರಿಸೆಪ್ಷನಲ್ಲಿ ಬಿಲ್ ಪೇ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ. ಸುಬ್ಬು ಏನ್ ಮಾಡ್ತಾನೆ? ಸ್ಕ್ಯಾನಿಗೆ ದುಡ್ಡು ಕಟ್ತಿದ್ದಾನೆ ಮಾವ. ಅಲ್ಲಮ್ಮ, ನಾನು ಕಟ್ತೀನಿ, ಅವನು ಯಾಕೆ? ಮಾವ, ಸದ್ಯಕ್ಕೆ ಅವ್ನು ದುಡ್ಡು ಕಟ್ಲಿ. ಇವಾಗ ಅಮ್ಮನ ಸ್ಕ್ಯಾನಿಂಗ್ ಮುಗಿಸೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನ ನೋಡ್ಕೊಳ್ಳೋಣ. ಆದ್ರೂ ನಾನು ಕಟ್ತೀನಮ್ಮ, ಅವನು ಸುಮ್ಮನೆ ಕಟ್ಬೇಡ ಅಂತ ಹೇಳು. ನಾನು ಹೋಗ್ತೀನಿ. ದುಡ್ಡನ್ನ ಅವನಿಗೆ ಆಮೇಲೆ ಕೊಟ್ರಾಯ್ತು ಮಾವ. ಆಗ ನೀವು ಅಮ್ಮನ ಜೊತೆಗಿರ್ಬೇಕು, ಅವ್ರಿಗೆ ನೀವೇ ಧೈರ್ಯ ತುಂಬಬೇಕಲ್ವಾ? ಆದ್ರೂ ಅಳಿಯಂದ್ರ ಕೈಲಿ ದುಡ್ಡು ಕಟ್ಟಿಸ್ತಾ ಇರೋದು ಸರಿ. ನಾನು ಹೇಳದ್ನಲ್ಲ ಮಾವ, ಡಿಸ್ಚಾರ್ಜ್ ಮಾಡೋ ಹೊತ್ತಿಗೆ ಅವನಿಗೆ ದುಡ್ಡೆಲ್ಲ ವಾಪಸ್ ಕೊಡೋಣ. ಅಮ್ಮನ ಸ್ಕ್ಯಾನಿಂಗ್ ಮುಗಿಸೋಣ. ಬನ್ನಿ ಬನ್ನಿ ಮಾವ. ಸುಮತಿ, ಎಲ್ಲಿದ್ದೀವಿ ನಾವು? ಆಸ್ಪತ್ರೆಯಲ್ಲಿ. ಯಾಕೆ? ನೀನು ಪ್ರಜ್ಞೆ ತಪ್ಪಿ ಬಿದ್ದಿಯಲ್ಲ, ನಾನು ಸುಬ್ಬ ಇಬ್ರು ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ. ಗೀತಾನು ಬಂದಿದ್ದಾಳೆ. ಮತ್ತೆ ಅವಳ ಆಶ್ರಯನೇ ಬೇಕಾಯ್ತೇನ್ರಿ? ಅವಳಿಂದ ದೂರ ಬಂದ್ರೆ ಗಂಡ ಹೆಂಡತಿ ಒಂದಾಗ್ತಾರೆ ಅನ್ಕೊಂಡು ನಾವು ಮನೆ ಬಿಟ್ಟು ಬಂದ್ವಿ. ಆದ್ರೆ ಮತ್ತೆ ಅವಳ ಸಹಾಯ ಕೈ ಚಾಚೋ ಹಾಗಾಯ್ತಲ್ರಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಸುಮತಿ. ಬೇಡ ರೀ, ಅವಳು ಹೇಗಾದ್ರೂ ಮಾಡಿ ಅವಳ ಗಂಡನ ಹತ್ರ ವಾಪಸ್ ಹೋಗೋ ಹಾಗೆ ಮಾಡಿ. ನಮ್ದು ಹೇಗೋ ನಡೆಯತ್ತೆ. ನಿಜ, ಲಕ್ಕಿ ಹತ್ರ ಕಳ್ಸೋದಕ್ಕೆ ಒಂದು ದಾರಿ ಹುಡುಕ್ಬೇಕು. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಗೀತಾ ಲಕ್ಕಿ ಜೊತೆ ಸಂಸಾರ ಮಾಡಬೇಕು. ನಮ್ದೇನೋ ಕರ್ಮ ರೀ. ಆದ್ರೆ ಪಾಪ ಹುಡುಗಿ ನಮ್ಮ ಜೊತೆ ಯಾಕ್ರಿ ಅಲಿಬೇಕು? ಹೀಗೆ ಇರೋದಕ್ಕೆ ಬಿಡ್ತೀರಾ? ಖಂಡಿತ ಬಿಡೋದಿಲ್ಲ.
ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ಸ್ ಯಾಕೆ? ಸರಿಯಾದ ಹೊತ್ತಿಗೆ ಬಂದ್ಬಿಟ್ಟು ಸಹಾಯ ಮಾಡಿದೆ. ಥ್ಯಾಂಕ್ಸ್ ಹೇಳ್ದೆ ಇರೋಕ್ಕಾಗತ್ತೇನೋ. ನಿನ್ನ ದುಡ್ಡನ್ನೆಲ್ಲ ನಾನು ವಾಪಸ್ ಕೊಡ್ತೀನಿ. ಏನು ಬೇಕಾಗಿಲ್ಲ. ನಿನಗೆ ಗೊತ್ತಲ್ಲ ಸುಬಾ, ಮಾವ ಎಷ್ಟು ಸ್ವಾಭಿಮಾನಿ ಅಂತ. ಅವ್ರು ಯಾರ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ, ತಗೊಂಡ್ರು ವಾಪಸ್ ಕೊಡದೇ ಇರೋದಿಲ್ಲ. ಅದಕ್ಕೆ ನೀನು ಕೊಡ್ತೀಯಾ? ಯಾಕೆ ಕೊಡಬಾರ್ದು? ಅಕ್ಕ, ಅವ್ರು ಹೇಗೆ ನಿನಗೆ ಅತ್ತೆ ಮಾವನೋ ನನಗೂ ಹಾಗೇನೆ. ನೀನು ಮಾತ್ರ ಸೇವೆ ಮಾಡ್ಬೋದಾ? ನಾನು ಮಾಡಂಗಿಲ್ವಾ? ಮಾಡ್ಬೋದು ಕಣೋ. ಸದ್ಯಕ್ಕೆ ಅಮ್ಮ ಬೇಗ ಹುಷಾರಾದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಅತ್ತೆಗೆ ಕಾಯಿಲೆ ಅನ್ನೋದಕ್ಕಿಂತ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಕಣೆ. ಹೌದು ಕಣೋ, ಅವ್ರಿಗೆ ಅವಮಾನ ಆಯ್ತು ಅನ್ನೋದಕ್ಕಿಂತ ಮಾವ ತಲೆ ತಗ್ಸೋ ಹಾಗಾಯ್ತಲ್ಲ, ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಅಮ್ಮನ ಕೈಲಿ. ಅವರು ಮತ್ತೆ ನಮ್ಮ ಮನೆಗೆ ಬರಲ್ಲ ಅನ್ಸುತ್ತೆ. ಹೌದೇನೆ? ಮನೆಯಿಂದ ಹೊರಟ್ಬಿಟ್ಟಿದ್ದಾರೆ. ಇವಾಗ ಹುಷಾರಾದ್ಮೇಲೆ ಮತ್ತೆ ಬಾ ಅಂದ್ರೆ ಬರ್ತಾರಾ? ಮತ್ತೇನ್ ಮಾಡೋದು? ಅದು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಬೇರೆ ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಕಣೋ. ನಾವು ಬೇರೆ ಮನೆ ಮಾಡಕ್ಕಾಗತ್ತೇನೆ? ನಾವಲ್ಲ ಕಣೋ, ನಾನು ಬೇರೆ ಮನೆ ಮಾಡಬೇಕು. ಅಂದ್ರೆ ಅತ್ತೆ ಮಾವಂಗೆ ಅಂತ ಬೇರೆ ಮನೆ ಮಾಡಿ ನಾನು ಅವ್ರ ಜೊತೆನೇ ಇದ್ಬಿಡ್ತೀನಿ ಕಣೋ. ನಾನು ಆ ಮನೆಗೆ ಮತ್ತೆ ವಾಪಸ್ ಬರಲ್ಲ. ಅತ್ತೆ ಮಾವಂಗೆ ಅವಮಾನ ಆಗಿರೋ ಜಾಗದಲ್ಲಿ ನಾನು ಹೇಗಿರಕ್ಕಾಗತ್ತೆ ಹೇಳು? ತಮಾಷೆನಾ? ಬೇರೆ ಮನೆ ಮಾಡೋದಂದ್ರೆ ಎಷ್ಟು ಕಷ್ಟ ಗೊತ್ತಾ? ಕಷ್ಟನೇ, ಆದ್ರೆ ಮಾಡ್ಲೇಬೇಕು, ಅನಿವಾರ್ಯ. ಆಮೇಲೆ ಮನೇನ್ ಹೇಗ್ ನಡೆಸ್ತೀಯಾ? ಅದಕ್ಕೂ ಒಂದು ಯೋಚನೆ ಮಾಡಿದ್ದೀನಿ ಕಣೋ. ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತಿದ್ದೀನಿ. ಅಕ್ಕ, ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಯಾಕೆ, ನಾನೇನ್ ಸೋಮಾರಿನ ಅಥವಾ ಕೆಲ್ಸಕ್ಕೆ ಬಾರದೇ ಇರೋಳು ಅಂತಾನ? ಹಾಗಲ್ಲ ಕಣೆ, ನೀನ್ ಸಂಕೆ ದಿಬ್ಬದ ಸೊಸೆ, ಲಕ್ಕಿ ಬಾವ್ ಅವ್ರ ಹೆಂಡತಿ. ನೀನ್ ಕೆಲ್ಸ ಎಲ್ಲ ನಿಜ ಕಣೋ, ಆದ್ರೆ ಜೀವನನೂ ನಡಿಬೇಕಲ್ಲ. ಮಾವ ಸಂಪಿಗೆ ತಿಪ್ಪಕ್ಕೆ ರಾಜನ್ ಥರ ಇದ್ದವರು, ಅವರೇ ಬಾಡಿಗೆ ಮನೆ ಮಾಡಿರ್ತಾರೆ ಅಂದ್ರೆ ನಾನು ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸುಬಾ, ನಿಂಗೆ ಪರಿಚಯ ಇರೋರ ಹತ್ರ ವಿಚಾರಿಸೋ. ನಂಗೆ ಯಾವ್ದಾದ್ರು ಕೆಲಸ ಇದ್ರೆ ಹೇಳಕ್ ಹೇಳು. ಸರಿ, ನಾನು ವಿಚಾರಿಸ್ತೀನಿ, ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಮನೆನೂ ಹುಡ್ಕೋ, ನಾನು ಹುಡುಕ್ತೀನಿ. ನಿಂಗೆ ಗೊತ್ತಿರೋರ್ಗು ನೀನು ಹೇಳು. ಅಮ್ಮ ಹುಷಾರಾಗೋ ವೇಳೆಗೆ ಅವ್ರಿಗೊಂದು ಹೊಸ ಬದುಕನ್ನು ಕಟ್ಕೊಡ್ಬೇಕು. ಆಯ್ತು. ಬನ್ನಿ ಸರ್. ನೋಡಿ, ಇದೇ ಕಿಚನ್. ಇನ್ನು 2 ದಿನದಲ್ಲಿ ಈ ಮನೆ ಖಾಲಿ ಮಾಡಿಸ್ಕೊಡ್ತೇವೆ ಸರ್. ಈ ಮನೆ ವಾಸ್ತು ಪ್ರಕಾರ ತುಂಬಾ ಚೆನ್ನಾಗಿದೆ ಸರ್. ಈ ಮನೆಗೆ ಯಾರೇ ಬರಲಿ, ಇನ್ನು 2 ವರ್ಷದಲ್ಲೇ ಅವರು ಸ್ವಂತ ಮನೆ ಕಟ್ಕೊಂಡು ಹೊರಟೋಗ್ಬಿಡ್ತಾರೆ ಸರ್. ನೋಡಿ, ಇದೇ ರೂಮು. ನಿಮ್ಗೆ ಚೆನ್ನಾಗಿ ತುಂಬಾ ಬರುತ್ತೆ ಸರ್, ಮಾಡ್ಕೊಳ್ಳಿ ಸರ್. ನೀರಿಗೆಲ್ಲ ಏನು ಸಮಸ್ಯೆ ಇಲ್ಲ, ಯಾವಾಗಲೂ ನೀರಿರುತ್ತೆ ಸರ್, ಏನು ತೊಂದರೆ ಇಲ್ಲ. ಮನೆ ಇಷ್ಟ ಆಯ್ತಾ ಸರ್ ನಿಮಗೆ? ಚೆನ್ನಾಗಿದೆ, ಚೆನ್ನಾಗಿದೆ. ಜಾಗ ತುಂಬಾ ವಿಶಾಲಾಗಿದೆ. ಈ ಜಾಗದಲ್ಲಿ ಗಾಡಿ ನಿಲ್ಸಕ್ಕೆ ಖಾಲಿ ಇರಲಿ ಅಂತ ಹಂಗೆ ಬಿಟ್ಕೊಂಡಿದ್ದಾರೆ ಅಷ್ಟೇ. ಅಡ್ವಾನ್ಸು ಬಾಡಿಗೆ ಇದು ಸರ್, ಓನರು 60,000 ಅಡ್ವಾನ್ಸು, 6,000 ರೂಪಾಯಿ ಬಾಡಿಗೆ ಅಂತ ಹೇಳ್ತಾ ಇದ್ದಾರೆ ಸರ್. ಜಾಸ್ತಿ ಆಗುತ್ತಲ್ಲಪ್ಪ. ಸರ್, ನೀವು ನನಗೆ ಪರಿಚಯ ಇರೋರು ಅಂತ ಅವ್ರ ಹತ್ರ ಹೇಳಿದ್ದೀನಿ, ಅದಕ್ಕೆ 50,000 ಅಡ್ವಾನ್ಸು, 5,000 ರೂಪಾಯಿ ಬಾಡಿಗೆ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ಇದಕ್ಕಿಂತ ಕಮ್ಮಿ ಆದರೆ ಯಾವುದು ಇಲ್ವೋ ಇಲ್ಲಿ? ನೋಡಿ ಸರ್, ತುಂಬಾ ಒಳ್ಳೆ ಮನೆ, ಒಳ್ಳೆ ಜಾಗ, ನಿಮ್ಗೆ ಬಸ್ ಸ್ಟ್ಯಾಂಡ್ ಹತ್ರದಲ್ಲಿದೆ. ಕರೆಂಟು ನೀರಿಗೆ ಏನು ಸಮಸ್ಯೆನೇ ಇಲ್ಲ. ಓನರು ತುಂಬಾ ಒಳ್ಳೆಯವರು. 1-2 ದಿನ ಬಾಡಿಗೆ ನಿಧಾನ ಕೊಟ್ಟರು ಅಡ್ಜಸ್ಟ್ ಮಾಡ್ಕೋತಾರೆ. ನೋಡಿ, ಆದಷ್ಟು ಬೇಗ ನೀವೇ ಬಂದರೆ ಒಳ್ಳೇದು. ಆಯಿತು, ಸಾಯಂಕಾಲದೊಳಗೆ ಹೇಳ್ತೇನೆ. ಸರಿ ಸರ್. ಏನು, ನೀವು ಬೇರೆ ಮನೆ ನೋಡ್ತಾ ಇದ್ದೀರಾ? ಹೌದು, ಸಣ್ಣ ಮಟ್ಟದಲ್ಲಾದ್ರೆ ಸಾಕು. 1 ಬೆಡ್ರೂಮ್ ಇರೋದು ಅಥವಾ ಬರೀ ಹಾಲು ಕಿಚನ್ ಇರೋದಾದ್ರೂ ಸಾಕು. ಬಾಡಿಗೆ ಮಾತ್ರ ಕಡಿಮೆ ಇರಬೇಕು. ನೀವು ಸಣ್ಣ ಮನೇಲಿ ಇರ್ತೀರಾ ಅಂದ್ರೆ
ಅಷ್ಟು ದೊಡ್ಡ ಮನೆಗೆ ಸೊಸೆ ನೀವು. ಪರಿಸ್ಥಿತಿ ಹಾಗಿದೆ ಚಂದ್ರು ಅವರೇ. ಅದು ಅಲ್ಲದೆ ನನ್ನ ಜೊತೆ ನರಸಿಂಹವ ಮತ್ತೆ ಸುಮತಿ ಅಮ್ಮನೂ ಇರ್ತಾರೆ. ನರಸಿಂಹಣ್ಣ ಬೇರೆ ಮನೆ ಮಾಡ್ತಿದ್ದಾರಾ? ನೋಡಿ, ನನ್ಗಿಲ್ಲಿ ಹೆಚ್ಚಿಗೆ ಜನರ ಪರಿಚಯ ಇಲ್ಲ. ದಯವಿಟ್ಟು ಒಂದು ಮನೆ ಹುಡುಕೊಡ್ತೀರಾ? ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹುಡ್ಕೊಡ್ತೀನಿ. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕಿತ್ತು. ನೀವು ಹೆಲ್ಪ್ ಅಂತ ಯಾಕೆ ಕೇಳ್ತೀರಾ? ನಿಮ್ಗೇನು ಸಹಾಯ ಬೇಕೋ ಕೇಳಿ, ನಾನು ಮಾಡ್ಕೊಡ್ತೀನಿ. ಅದು ನನ್ಗೊಂದು ಕೆಲಸ ಹುಡುಕೊಡ್ತೀರಾ? ನೀವು ಕೆಲಸ ಮಾಡ್ತೀರಾ? ಹೌದು, ನಾನು ಕೆಲಸ ಮಾಡ್ಬೇಕಂತಿದ್ದೀನಿ. ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ತುಂಬ ಅನುಮಾನಗಳಿರುತ್ತೆ ಅಂತ. ಆದರೆ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ನೀವೇನು ಕೇಳದೆ ಇದ್ರೇ ಒಳ್ಳೇದನ್ಸುತ್ತೆ. ಆಯ್ತು ಬಿಡಿ, ನಿಮ್ಗೇನು ಒಂದು ಕೆಲಸ ಬೇಕು, ಜೊತೆಗೆ ಒಂದು ಮನೆ ಬೇಕು ತಾನೆ, ನಾನು ಹುಡ್ಕೊಡ್ತೀನಿ. ಸಂಬಳ ಮನೆ ಬಾಡಿಗೆ ಕಟ್ಟಿ 3 ಜನ ಸಂಸಾರ ಮಾಡೋಕ್ಕಾಗೋ ಅಷ್ಟಾದರೂ ಸಾಕು. ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹುಡ್ಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಚಂದ್ರ ಅವರೇ. ಪರವಾಗಿಲ್ಲ, ಆ ಮನೆ ಒಂದು ವಿಚಾರಿಸ್ಬಿಟ್ಟು ನಿಮಗೆ ನಾನು ಫೋನ್ ಮಾಡ್ತೀನಿ. ಸರಿ, ನಾನು ಬರ್ತೀನಿ. ಸರಿ. ಸುಮತಿ, ಏನ್ರಿ ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ನೀನು ಸುಧಾರಿಸಿದ್ದೀಯಾ ಅಂದಮೇಲೆ ನನಗೆ ಖುಷಿ ತಾನೆ. ಅಲ್ಲ ರೀ, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಇದ್ದೀನಿ, ಹೌದು. ಆದ್ರೆ ಹುಷಾರಾದ್ಮೇಲೆ ಎಲ್ಲಿಗ್ರಿ ಹೋಗೋದು? ಅದೇ ಯೋಚನೆ ಮಾಡಬೇಡ, ಆ ಕೆಲಸನೇ ಮುಗಿಸ್ಕೊಂಡ್ ಬಂದಿದ್ದೀನಿ. ಏನ್ ಕೆಲ್ಸ? ಒಂದು ಮನೆ ನೋಡಿದ್ದೀನಿ. ಮನೆ ನೋಡ್ಕೊಂಡ್ ಬಂದ್ರಾ? ಒಂದು ಹಾಲು, ರೂಮು, ಅಡಿಗೆ ಮನೆ. ಬಾಡಿಗೆ ಎಷ್ಟು? 5,000 ರೂಪಾಯಿ. 5,000 ರೂಪಾಯಿನಾ? ಮನೆ ಚೆನ್ನಾಗಿದೆ, ನೀರು ಅಲ್ಲೇ ಬರುತ್ತೆ, ಆರಾಮಾಗಿದೆ. ಅಲ್ಲ ರೀ, ಬಾಡಿಗೆನೆ 5,000 ರೂಪಾಯಿ ಅಂದ್ರೆ ಇನ್ ಅಡ್ವಾನ್ಸ್ ಎಷ್ಟು? 50,000. 50,000 ರೂಪಾಯಿನಾ? ಅಲ್ಲ, ನಿಂತ ಕಾಲಲ್ಲಿ 50,000 ರೂಪಾಯಿನ ಹೇಗೆ ಹೊಂದಿಸ್ತೀರಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ರೀ, ಯಾವತ್ತು ಕೈಗೆಟ್ಕೋ ಹೂ ಕೀಳ್ಬೇಕೆ ಹೊರತು ಮರದ ಮೇಲಿರೋ ಹಣ್ಣಲ್ಲ. ಸುಮತಿ, ಹೂನೇ, ಹಣ್ಣು ಹಣ್ಣೇ ಕಣೆ. ಎಲ್ಲ ಸರಿ ರೀ, ಆದ್ರೆ ದುಡ್ಡನ್ನ ಹೇಗೆ ಹೊಂದಿಸ್ತೀರಾ ಹೇಳಿ? ನೋಡ, ದೇವ್ರೇನಾದ್ರೂ ದಾರಿ ತೋರಿಸ್ತಾನೆ. ಮೈ ಮೇಲೆ ಒಡವೆನಾದ್ರೂ ಇದ್ದಿದ್ರೆ ಅಡ ಇಟ್ಟು ಹಣನಾದ್ರೂ ಹೊಂದಿಸ್ಬೋದಾಗಿತ್ತು. ಈಗ ಅದೂ ಇಲ್ಲ. ನನಗೂ ವಿಶ್ವಾಸ ಇದೆ ಕಣೆ, ನಾನು ಹೊಂದಿಸ್ತೇನೆ. ಅದೇನ್ ಮಾಡ್ತಿರೋ ಮಾಡಿ, ಆದ್ರೆ ನಾವ್ ಇದನ್ನೆಲ್ಲ ಮಾಡ್ತಿರೋದು ಗೀತಂಗ್ ಹೇಳೋದ್ ಬೇಡ. ಯಾಕೆ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ನಮ್ಮ ಪಾಡಿಗೆ ನಾವು ಹೊರಟು ಬಿಡೋಣ ರೀ. ನಾವೆಲ್ಲಿ ಹೋಗ್ತೀವಿ, ಎಲ್ಲಿ ಇರ್ತೀವಿ ಅನ್ನೋದು ಗೀತಂಗ್ ಮಾತ್ರ ಹೇಳೋದ್ ಬೇಡ.